ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಎನ್.ವೈ. ಗೋಪಾಲಕೃಷ್ಣರವರ 74ನೇ ಹುಟ್ಟುಹಬ್ಬದ ಪ್ರಯುಕ್ತ ಕಾಂಗ್ರೆಸ್ನ ಕಾರ್ಯಕರ್ತರು ತಾಲೂಕಿನಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಇದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬ್ರೆಡ್ಡು, ಹಾಲು, ಹಣ್ಣು ವಿತರಿಸುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ವರದಿಗಾರ ರುದ್ರೇಶ್, ಎಟುಸೆಟ್ ಟಿವಿ, ಮೊಳಕಾಲ್ಮೂರು. ಜನಪ್ರಿಯ ಶಾಸಕರಾದ ಶ್ರೀ ಎನ್.ವೈ. ಗೋಪಾಲಕೃಷ್ಣ ಅವರಿಗೆ 74ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಅವರ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ಬ್ರೆಡ್ಡು, ಹಾಲು, ಹಣ್ಣು ವಿತರಣೆ ಮಾಡ್ತಾ ಇದ್ದೀವಿ. ಅವರು ಸುದೀರ್ಘ ಕಾಲ ಚೆನ್ನಾಗಿರಲಿ ಅಂತೇಳಿ ದೇವರನ್ನ ಆಶೀರ್ವಾದ ಮಾಡ್ತಾ ಇದ್ದೀವಿ. ಏನು ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಎನ್.ವೈ. ಸಾಹೇಬ್ರವರ 73 ವರ್ಷ ತುಂಬಿ ಇವತ್ತು 74ನೇ ವರ್ಷ ಇವತ್ತು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಕ್ಷೇತ್ರದ ಸಮಸ್ತ ಜನ ಅವರಿಗೆ ಆಶೀರ್ವಾದದ ಮುಖಾಂತರ ಇವತ್ತು ಸಚಿವ ಸ್ಥಾನ ಸಿಗುವಂಥ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಸಹ ಕಾದಿದ್ದೀವಿ. ಇವತ್ತು ಅವರ ಹುಟ್ಟುಹಬ್ಬ ವಿಶೇಷವಾಗಿ ಆಚರಣೆ ಅವರ ರಾಮಪುರ ತೋಟದಲ್ಲಿ ನಡೆಯೋದ್ರಿಂದ ನಾವು ಸಹ ಇವತ್ತು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಇವತ್ತು ಮೊಳಕಾಲ್ಮೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಮ ಒಳರೋಗಿಗಳಿಗೆ ಬ್ರೆಡ್ಡು, ಹಣ್ಣು ವಿತರಣೆ ಮಾಡೋದ್ರ ಮುಖೇನ ನಾವು ಇವತ್ತು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಅವರಿಗೆ ಕ್ಷೇತ್ರದ ಶಾಸಕರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಮುಂದೆ ಸಚಿವರಾಗಿ ಇನ್ನೂ ಅನೇಕ ಕೆಲಸಗಳನ್ನು ಮಾಡಲಿ ಅಂತೇಳಿ, ಸಚಿವ ಸ್ಥಾನ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ನಾವೆಲ್ಲರೂ ಸೇರಿ ಮೊಳಕಾಲ್ಮೂರು ಕ್ಷೇತ್ರದ ಜನ ಪ್ರಾರ್ಥನೆ ಮಾಡ್ತೀವಿ. ವಿತರಣೆ ಮಾಡೋದ್ರ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. ಆರೋಗ್ಯ, ಐಶ್ವರ್ಯ ಹಾಗೂ ಸಚಿವ ಸ್ಥಾನ ಸಿಗಲ್ಲ ಅಂತ ಹೇಳಿ ನಾವೆಲ್ಲರೂ ಸಹ ದೇವರನ್ನು ಬೇಡುತ್ತಾ ಅವ್ರ ಹುಟ್ಟುಹಬ್ಬ ಆಸ್ಪತ್ರೆಯಲ್ಲೇ ಆಚರಣೆ ಮಾಡ್ತಿದ್ದೇವೆ. ಜಿಲ್ಲೆ ಅಲ್ಲ ಹಿಂದಕ್ಕೆ ಹೋಗ್ರಿ, ಹಿಂದಕ್ಕೆ ಬರ್ರಿ. ಏ ಜಿಲ್ಲೆ ಹಿಂದಕ್ಕೆ ಬಾ. ಇಲ್ಲ 74ನೇ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಮೊಳಕಾಲ್ಮೂರು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸಂಭ್ರಮದಿಂದ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ. ಹುಟ್ಟುಹಬ್ಬದ ಉದ್ದೇಶ ಹಾಗೂ ಅರ್ಥಪೂರ್ಣವಾಗಿ ಆಚರಿಸುವ ಮುಖಾಂತರ ಮುಂದಿನ ದಿನಗಳಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣಜಿಯವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಮೊಳಕಾಲ್ಮೂರು ಕ್ಷೇತ್ರವನ್ನು ಅತ್ಯಂತ ಅಭಿವೃದ್ಧಿ ಕ್ಷೇತ್ರವನ್ನಾಗಿ ಮಾಡಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ತಮ್ಮ ಮುಖಾಂತರ ಈ ಮೂಲಕ ನನ್ನ ಹೇಳಿಕೆಯನ್ನು ಹೇಳಿ ಪ್ರಿಯ ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣಜಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ, ಅಂತಸ್ತು ಮತ್ತು ಅಧಿಕಾರ ವಿಶೇಷವಾಗಿ ಈಗ ಸಂಧ್ಯಾ ಸಮಯದಲ್ಲಿದ್ದಾರೆ ಅವರು. ಆದ್ದರಿಂದ ದಯವಿಟ್ಟು ದೇವರು ಕರುಣಿಸಲಿ. ಸಂಧ್ಯಾ ಸಮಯದಲ್ಲಿ ಅವರಿಗೆ ವಿಶೇಷವಾಗಿ ಸಚಿವ ಸ್ಥಾನ ದೇವರು ಕರುಣಿಸಲಿ ಅಂತ ಹೇಳಿ ನನ್ನ ವೈಯಕ್ತಿಕವಾದ ಒಂದು ಅಭಿನಂದನೆ. ಇವತ್ತು 74ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಇಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಜನಗಳು ಮತ್ತು ಲೀಡರ್ಗಳು, ಕಾರ್ಯಕರ್ತರು ಸೇರಿಕೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಬ್ರೆಡ್ಡು, ಹಣ್ಣು ಮತ್ತು ಹಾಲು ವಿತರಣಾ ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ಅವರು ಮುಂದಿನ ದಿನಗಳಲ್ಲಿ 7 ಬಾರಿ ಗೆದ್ದತಕ್ಕಂಥ ನಮ್ಮ ಶಾಸಕರಿಗೆ ಬರೋ 10ನೇ ತಾರೀಕಲ್ಲಿ ಸಚಿವ ಸಂಪುಟದ ದರ್ಜೆಯ ಸಚಿವರಾಗಿ ಅಧಿಕಾರ ಸ್ವೀಕರಿಸುವುದು ಶತಸಿದ್ಧ 100% ಸತ್ಯ. ನಮ್ಮ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು ಸಹ ಎಲ್ಲರೂ ಸಹ ಒಪ್ಕೊಂಡು ಅವರ ನೇಮನ್ನು ಹೈಕಮಾಂಡ್ ಕಳಿಸಿದ್ದಾರೆ. 100% ಸೆಲೆಕ್ಷನ್ ಆಗಿ ಬರುತ್ತಂತ ವಿಶ್ವಾಸ ವ್ಯಕ್ತಪಡಿಸಿ, ಜೊತೆಯಲ್ಲಿ MLAರು ಯಾವುದೇ ಜಾತಿಯ ಗಲಭೆ ಇದು ಮಾಡದಂತೆ ಎಲ್ಲ ಜಾತಿಯ ಅವರನ್ನು ಅತ್ಯಂತ ಪ್ರೀತಿಯಿಂದ ನೋಡಿದ್ರೆ ಯಾವುದೇ ಕೇಸ್ ಹಾಕ್ಸೋದಾಗಲಿ ಇನ್ನೊಂದು ಯಾವುದೂ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಮುಂದಿನ ದಿನಗಳಲ್ಲಿ ಅವ್ರಿಗೆ ಭವಿಷ್ಯ ಇನ್ನೂ ಒಂದು 25 ವರ್ಷ ಹೆಚ್ಚಿಗೆ ಬಾಳಲಿ ಅಂತ ಹೇಳ್ತಾ मोहतरम हज़रात, आज सबसे बड़ी खुशी की बात यह है कि 1970 पर 4वां दिन हमारे MLA साहब का आज पैदा हुआ दिन मनाया जा रहा है। इसी की खुशी में सब दुआ करते हैं कि अल्लाह उनको सेहत याब नसीब फरमाए और आगे आने वाले एक मिनिस्टरगिरी के सबके लिए दुआ करें। ऐसा मिनिस्टर होने के लिए हम सबकी दुआएं हैं। सारे मोलकाल्मूर ताल्लुक़ के अदने की भी दुआ है। धाक धब्बा नहीं सो आदमी किसी की जात पात नहीं देखे, जैसा सबको एक सुई के साथ देखने वाले ऐसे MLA साहब को अल्लाह जल्दी से जल्दी उनको मिनिस्टर बनाने के लिए हम सब दुआ करते हैं। अरे भाई इंदे बा अत्र होगಬೇಡ ಅಸ್ಲಾಗ್ ದುಕಾನ್ ಹೈಲೈಟ್ ಅವರ ಏನು ಕೊಡಬೇಕು ನಿಮಗೆ
ಜನಪ್ರಿಯ ಶಾಸಕರ ಎನ್ ವೈ ಗೋಪಾಲಕೃಷ್ಣಜಿ ಅವರಿಗೆ